ಚೈತ್ರಕ್ಕ, ಅತ್ತೆ ಅತ್ತೆ. ಅಮ್ಮ ಅಮ್ಮ ಬಾಲಮ್ಮ ಸವಿ ಮಾಮ ಬಂದೈತೆ ಸವಿ ಮಾಮ. ಅಲ್ಲಡು ಪಾಪ ನಿನ್ನ ಹೆಸರು ಹೆಂಗ್ ಗುರ್ತಿಕೊಂಡವಳೆ, ಬೇಬಿ ಮಾಮ ಅಂತಾಳೆ. ಋತು, ಅಮ್ಮ ಎಲ್ಲೋತ್ತಮ್ಮ? ಅಮ್ಮ ಎಲ್ಲೋತ್ತು? ಅಮ್ಮನ್ ಕರಿ. ಅಮ್ಮ ಒಳಗಿತ್ತು ಬೇಬಿ ಮಾಮ. ಬರ್ತೈತೆ ಇಲ್ಲ. ಪ್ರವೀರ್ ಬಂದಿರೋದಕ್ಕೆ ಕರಿತಾ ಇದ್ದಾಳೆ, ಬೇಬಿ ಮಾಮ ಬಂದೈತೆ ಬೇಬಿ ಮಾಮ ಬಂದೈತೆ ಅಂತ ಹೇಳಿ. ಬಾರಂಟಿ ಬಾ ಕೂತ್ಕೋ ಬಾ. ಚೆನ್ನಾಗಿದ್ದೀರೇನಮ್ಮ? ಚೆನ್ನಾಗಿದ್ದೀವಿ ಆಂಟಿ. ಪ್ರವಿ ಚೆನ್ನಾಗಿದೀಯಾ? ಚೆನ್ನಾಗಿ ಓದ್ತಾ ಇದೀಯಾ? ಅಕ್ಕ, ಚೆನ್ನಾಗಿ ಓದ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ. ನಿನಗೆ ಇದ್ರಾಗೆ ಚಾಕ್ಲೇಟು ಬಿಸ್ಕತ್ತು, ನಿನಗೆ ಒಂದು ಜೊತೆ ಬಟ್ಟೆ ಎಲ್ಲ ತಗೊಂಬಂದಿದ್ದೀವಿ ಕಣಮ್ಮ ಋತು. ಅಯ್ಯೋ ಬಟ್ಟೆ ಎಲ್ಲ ಯಾಕೆ ತರಕ್ ಹೋದೆ ಪ್ರವಿ? ಅವಳಿಗೇನಿದ್ದು ಬಟ್ಟೆ ಎಲ್ಲ ಇದ್ವು, ಸುಮ್ಮನೆ ಏನು ತರಕ್ ಹೋಗ್ತೀಯ ದುಡ್ಡು ವೇಸ್ಟ್ ಮಾಡ್ಕೊಂಡು? ಅಯ್ಯೋ ಬಿಡಮ್ಮ. ನೀವು ನಮ್ಮ ಹುಡುಗಿಗೆ ಅಷ್ಟೊಂದು ಎಲ್ಲ ಸಹಾಯ ಮಾಡಿದ್ರ ಓದಕ್ಕೆ ಅಂದಮೇಲೆ ನಾವು ಒಂದು ಜೊತೆ ಬಟ್ಟೆ ತರಲಿಲ್ಲ ಅಂದರೆ ಹೆಂಗೆ? ನಾವು ಯಾವತ್ತೂ ನಿಮ್ಮ ಋತುಗೆ ಒಂದು ಜೊತೆ ಬಟ್ಟೆ ತಂದು ಕೊಡಲಿಲ್ಲ. ತರಲಿಲ್ಲ ಏನಿಲ್ಲ. ಅದಕ್ಕೆ ಇವಾಗ ಒಂದೇ ಒಂದು ಫ್ರಾಕ ತಗೊಂಬಂದ್ವಿ. ನಮ್ಮ ಪಾಪ ತಗೊಳಮ್ಮ ಋತು ಒಂದೇ ಒಂದು ಫ್ರಾಕ ಅಂತಂದ. ಅದಕ್ಕೆ ನನಗೂ ನಾವು ತಗೊಂಡೋಗಿಲ್ವಲ್ಲ ಯಾವತ್ತು ಹುಟ್ಟಾಗಿಂದಾನ, ಅದಕ್ಕೆ ಒಂದು ತಗೊಂಬಂದ್ವಿ ಕಣಮ್ಮ. ಇವಳಾಕ ಸುಗಣ ನಮ್ಮ ಬಂದವಳಿ. ಏನಮ್ಮ ಯಾವಾಗ ಬಂದ್ರಿ? ಇವಾಗಿನೂ ಬಂದ್ವಿ ಕಣಕ್ಕ. ಬಾ ಕೂತ್ಕ ಬಾ. ಅವಳೆಲ್ಲಿ ಬರಲಿಲ್ವಿ ನಿಮ್ಮ ಸುಗುಣ? ಅಯ್ಯೋ ಅಕ್ಕ ಏನು ಹೇಳ್ತೀಯ ಬಾ. ಅವ್ರ ಖಾತೆನ ನಮ್ಗೆ ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟೈತೆ ಅವ್ರದ್ದು. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಅವರಿಬ್ರು ಗಂಡ ಹೆಂಡ್ತಿದ್ದು. ಬರ್ರಿ ನೀವು ಅದಕ್ಕೇನೆ ನಿಮ್ಮನ್ನೇ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಗಳಪ್ಪ ಹೇಳಿರೆ ನೋಡಿ ಅಮ್ಮನೇ ಹಿಂಗೆ ಹೇಳ್ತಾಳೆ ಅಂತ ಹೇಳಿ ನೀವು ಬೇಜಾರಾಗ್ಬೋದು. ಅದಕ್ಕೇನೆ ಚೈತ್ರಮ್ಮನು ಋತಮ್ಮನು ನೀನು ಒಂದೆರಡು ದಿನ ಬರ್ರಿ, ಇದು ಬರ್ವೆಂತ ಅದಕ್ಕೆ ಕರ್ಕೊಂಡು ಹೋಗಕ್ಕಂತ ಬಂದಿದ್ದೀವಿ. ಮದುವೆ ಆದಾಗಿಂದ ಇಬ್ಬರು ಬಂದಿಲ್ಲ ಏನಿಲ್ಲ ನಮ್ಮ ಮನೆಗೆ, ಅದಕ್ಕೆ ಬರ್ರಿ. ನಾ ಊರಿಗೆ ಬರ್ಬೇಕಂಟಿ, ನನಗಂತೂ ಡ್ಯೂಟಿ ಐತೆ, ಹೋಗ್ಬೇಕು. ಬರೋಕೆ ಆಗಲ್ಲ ಕಣಂಟಿ. ಯಾವಾಗನೂ ಬರ್ತೀವಿ ಹೇಳ್ಬಿಡು ರಜೆ ಇದ್ದಾಗ. ನೀನು ಏನು ಮಾಡ್ತೀಯ ಗೊತ್ತಿಲ್ಲಮ್ಮ. ತಿರ 2 ದಿನ ರಜೆ ಹಾಕ್ವಾ, ಅಕ್ಕ ಒಂದು 2 ದಿನ ಇರುತ್ತೆ ನಮ್ಮ ಮನೆಯಾಗೆ. ನಾನು ಯೋಸಂದು ದಿನ ಬಂದು ಈ ಮನೆಗಳಿಗೆ 3-4 ತಿಂಗಳು ಇದ್ದೋಗೆ ನೀವು ಒಂದು ದಿವ್ಸಕ್ಕನ ನಾನು ಬಂದಿರ ಇದಕ್ಕೆ ನೀವು ಯಾವತ್ತೂ ಬಂದಿಲ್ಲ ಏನಿಲ್ಲ. ಅದಕ್ಕೆ 2 ದಿನ ರಜೆ ಹಾಕಿ ಬಾ, ಅದಕ್ಕೆ ಕರ್ಕೊಂಡು ಹೋಗಕ್ಕಂತ ನಾನು ನಮ್ಮ ಹುಡುಗ ಬಂದಿದ್ದೀವಿ. ಇಲ್ಲ ಅಂದಂಗೆ ನೀವು ಬರಬೇಕು. ಚೈತ್ರಕ್ಕ, ಋತು ನೋಡಿ ಎಷ್ಟು ಆಸೆ ಆಗಿದ್ದಾಳೆ, ಅದಕ್ಕೆ ಕರ್ಕೊಂಡು ಹೋಗಕ್ಕಂತ ಬಂದಿದ್ದೀವಿ. ನೀವೇನು ಮಾಡ್ತೀರಾ ಗೊತ್ತಿಲ್ಲ. 2 ದಿವಸ ನಮ್ಮೂರಲ್ಲಿ ಇದ್ದು ಬರಬೇಕು. ಏನು 2 ದಿವಸ ರಜಾ ಹಾಕ್ರಿ. ಡ್ಯೂಟಿ ಯಾವಾಗಲೂ ಇದ್ದಿದ್ದೇನೆ, ಎಲ್ಲ ಕೆಲಸ ಇದ್ದಿದ್ದೇನೆ. 2 ದಿವಸ ನಾವು ರಜಾ ತೊಗೋಬೇಕು. ಏನು ಮಾಡೋಕ್ಕಾಗಲ್ಲ. ಬಾ 2 ದಿವಸ ರಜಾ ಹಾಕ್ಕೊಂಡು ನಾನು ಅದಕ್ಕೆ ಇಷ್ಟಪಟ್ಟು ಬಂದಿದ್ದೀವಿ. ನೀನು ಅತ್ತೆ ಋತು 3 ಬರಬೇಕು. ಹರ್ಷ ಮಾಮನು ಬಂದರೆ ಹರ್ಷ ಮಾಮನು ಬರಲೇಳು. ಇಷ್ಟಪಟ್ಟು ಬಂದಿದ್ದೀವಿ. ನಾನು ಅಮ್ಮ ಕರ್ಕೊಂಡು ಹೋಗ್ಬೇಕಂತ ಹೇಳಿ ನಿಮ್ಮನ್ನು. ನಾವು ಇನ್ಮೇಲೆ ಬತ್ ಕೇಳಿ ಲೋಟ ಅಡುಗೆ ಪಡಿಗೆ ಮಾಡಾರ ಬೇಡ್ವಿ. ಅಣ್ಣ ಇಟ್ಟಿರಾನ ಎಲ್ಲನ ಶಾಂತಮ್ಮರ ಮನೆಯಾಗ ಎಲ್ಲನ 2 ದಿನ ಬರ್ರಿ. ಸುಮ್ಮನೆ ಯಾವಾಗ್ಲೂ ಇದ್ದಿದ್ದೇನೆ ಮನೆಯಾಗಳದ್ದು ಬದುಕು ಎಲ್ಲನ ಮನೆಯಾಗಳ ಟೆನ್ಷನ್ಗಳು ಎಲ್ಲ ಇದ್ದಾವೇನೆ. ಅದಕ್ಕೆ 1-2 ದಿನ ಬರ್ರಿ, ಇದ್ದು ಬೇರಿರಂತಿ. ನಾವು ಯಾವ ಟೈಮ್ ಬಂದೇ ಇದ್ದಿಲ್ಲ. 3-4 ತಿಂಗಳಗಟ್ಲೆ, ಅವಾಗ ಒಂದಲ್ಲ 6 ತಿಂಗಳಗಟ್ಲೆ ಇದ್ವಪ್ಪ. ಆವಾಗ ಯಾರು ನೀವೇನು ಮಾತಾಡಲಿಲ್ಲ ಏನಿಲ್ಲ. ನಮ್ಮಿಂದಲೇ ಇನ್ನು ನಿಮಗೆ ತೊಂದರೆ ಆತೆ ಹೊರತು ನಿಮ್ಮಿಂದ ನಮಗೇನು ತೊಂದರೆ ಆಗಲಿಲ್ಲ. ಅದಕ್ಕೆ ಮತ್ತೆ ನಾವು ನಮ್ಮೂರಿಗೆ ಯಾವತ್ತು ಕರ್ಕೊಂಡು ಹೋಗೋದು ಅಂತ ಅನ್ಕೊಂತಿದ್ವಿ. ಅದಕ್ಕೆ ಇವಾಗ ಕರ್ಕೊಂಡು ಹೋಗಕ್ಕಂತ ಬಂದಿದ್ದೀವಿ. ನೀವು ಬರ್ರಿ, ಬರಬೇಕು ನೀವು. ಅದಕ್ಕೆ ಬಂದಿದ್ದೀವಿ ನಾವು ಕರ್ಕೊಂಡು ಹೋಗಕ್ಕೆ. ಋತು, ಇದ್ರಾಗೆ ನಿನಗೆ ವಾಸ ಬಟ್ಟೆ ತಗೊಂಬಂದಿದ್ದೀವಿ. ಡೈರಿ ಮಿಲ್ಕು, ನಿನಗೆ ಸೇಬೆಹಣ್ಣು, ಬಾಳೆಹಣ್ಣು ಎಲ್ಲ ತಗೊಂಬಂದಿದ್ದೀವಿ. ಸೇಬೆಹಣ್ಣು ಬೇಡ ಅಂಬದ್ ನೋಡು. ಸೇಬೆಹಣ್ಣು ಮಾತ್ರ ಬೇಡ ಅಂತೆ, ಡೈರಿ ಮಿಲ್ಕ್ ತಿಂತಾಳಂತೆ. ಅಲ್ಲ ಅವಳ ಗರ್ನಾಗೆ ಜೊತೆ ಕೆಲ್ಸಕ್ಕೆ ಹೋಗ್ತಾಳಂತಿ ನಮ್ಮ ಹೊಸನ್ ಜೊತೆಗೆ. ಕಣಕ ಕೆಲ್ಸಕ್ಕೆ ಹೋಗ್ತಾರೆ. ಕೆಲ್ಸಕ್ಕೆ ಹೋಗಿ ಬೈಕ್ನಾಗೇನೆ ಹೋಗ್ತಾರೆ, ಬೈಕ್ನಾಗೆ ಬರ್ತಾರೆ ಇಬ್ರು. ಅದಕ್ಕೆ ಬರ್ರಿ, ಅದೆಲ್ಲ ನೋಡಬೇಕು ನೀನು. ಈಗ ನಾವು ಹೇಳಿರಯ್ಯೋ ಇವಳೇ ಹೇಳ್ತಾಳಪ್ಪ ಬಂದು ಅಮ್ಮಂಗೆ ಆಗುತ್ತೆ ಅಲ್ಲಿರೋದಕ್ಕೆ, ಇವ್ರ ಅಮ್ಮ ಎಲ್ಲಿ ಹಿಂಗೆ ಮಾತಾಡಕ್ಕೆ ಬಂದವಳೋ ಏನೋ ಅಂತೇಳಿ ನೀವು ಅನ್ಕೊಂತೀರ. ಆದರೆ ನಾನು ಯಾವುದೇ ಕಾರಣಕ್ಕೆ ಅವ್ರು ಇರೋದಕ್ಕೆ ಯಾವುದು ಮಾತಾಡಲಿಲ್ಲ. ಅವ್ರ ಬುದ್ಧಿನೇ ಇಷ್ಟ ಆಗಲ್ಲ. ಅಮ್ಮ ನನ್ನ ಮಗನಂತೂ ತಲೆಗೆ ಒಯ್ಯನ್ ಚೈತ್ರ ಹಂಗೇನೆ. ನೀನು ಅದಕ್ಕೇನು ಅಳ್ತೇನೆ ಬೇಡ ಹೋಯ್ದ್ರೆ. ಅಲ್ಲ ನಮಗೂ ಮಕ್ಕಳೆಂಬದು ಆಸೆ ಇರುತ್ತೆ. ಅಷ್ಟೊಂದಲ್ಲ ಒದಿಲಿ ಬಡಿಲಿ ಅವ್ನು ಒಳ್ಳೆ ಬುದ್ಧಿ ಕಲಿಸ್ಲಿ ಬೇಡ ಅಂಬಲ್ಲ. ಆಗಲೆಲ್ಲ ಇಟ್ಟಿಟ್ಟು ತಿಳ್ಕೊಂಡ್ರೆ ನನಗೆ ಸಿಟ್ಟು ಬರೋಕ್ಕಿಲ್ಲ. ಅದಕ್ಕೆ ನೀನು ಹಂಗೆ ಮಾಡ್ತೀವಿ ಅಂದಿದ್ದಕ್ಕೆ ನಾನು ಇರೋಲ್ಲ ಹಿಂಗೆ ಅಂತಂದ್ರೆ ನಮ್ಮ ಹುಡುಗ ನೀನು ಇರಬಾರ್ದು. ನಮ್ಮ ಮನೆ ಕೊಂಡು ಕೊಟ್ಟು ಅಲ್ಲಿ ಸ್ಕೂಲ್ ಪಿಲ್ನಾಗೆ ಮೊದಲೇ ಅಲ್ಲಿ ಜಾಗಗಳು ಸರಿ ಇರಲ್ಲ, ಅಲ್ಲಿ ಕೊಂಡು ಕಟ್ಟಿ ಒಯ್ದು ಬಂದವನಲ್ಲೇ ಚೈತ್ರ. ಅದಕ್ಕೆ ಹಿಂಗೆಲ್ಲ ಮಾತಾಡಿದ್ಕೆ ಮುನ್ಸ್ಕೊಂಡು ಅದೇ ಹೋದ್ರು. ಬರ್ರಿ ಆಮೇಲೆ ಮಾತಾಡೋಣ. ಕೈ ತೊಳ್ಕೊಂಡು ಊಟ ಮಾಡಿ ಬರ್ರಿ. ಅಡುಗೆ ಆಗೈತೆ, ಅನ್ನ ಮುದ್ದೆ ಸಾರು ಮಾಡಿದ್ದೀನಿ, ಊಟ ಮಾಡಿ ಬನ್ನಿ. ಬೇಳೆ ತರಕಾರಿ ಸಾರು ಮಾಡಿದ್ದೀನಿ. ಏನು ನೀವು ಬತ್ತೀವಿ ಅಂದರೆ ಕಣಮ್ಮ ನಾವು ಊಟ ಮಾಡೋದು, ಇಲ್ಲಾಂದ್ರೆ ಬಂದಾನು ಹಿಂಗೆ ಹೋಗ್ಬಿಡ್ತೀವಿ. ನೀವು ಬತ್ತೀವಿ ಅಂದರೆ ಮಾತ್ರ. ನಾನೇ ಬತ್ತೀನಿ ಬಿಡು ಮಂಜಮ್ಮ. ಅವಳು ಇನ್ನೇನು ಬತ್ತಾಳೆ, ಅವಳಿಗೆ ಕೆಲಸ ಐತಲ್ಲ, ಈ ಸ್ವರ್ಕ್ ಹೋಗ್ಬೇಕಲ್ಲ ಅವಳು. ಅದಕ್ಕಾಗಿನ
ಆ ಹುಡುಗಿನ ಬೇರೆ ನೋಡ್ಕೋಬೇಕು. ನಾನೇ ಋತುನ್ ಕರ್ಕೊಂಡು ನಾನೇ ಬತ್ತೀನಿ ಬಿಡು. ಎರಡು ದಿನ ರಾಜಾಕ್ ಬರ್ಲಳಕ್ಕ ಏನು ಯಾತನ ಸಾರು ಮಾಡಿಕ್ಕಿ ಯಾತನ ಅನ್ನಪಾನ ಮಾಡ್ಕೊಂಡು ಉಣ್ತಾರೆ. ತೀರ ಶಾಂತಮ್ಮರು ಯಾತನ ಕೊಡ್ತಾರೆ. ಬಾ ವರ್ಷನೂ ಬೇಕಾರೆ ಅಲ್ಗೇನೆ ಬಂದು 2 ದಿನ ಅಲ್ಲಿಂದನೇ ಓಡಾಡ್ಲಳು. ಒಂದಿನ ಬಂದು ಬೇಕಾರೆ ಅಂಗಡಿಗೆ ಬಂದು ಅಲ್ಲೇ ಬಂದು ನಾವು ಯಾತನ ಮಾಡ್ತೀವಿ. ಚಿಕನ್ನ ಮಟನನ್ನ ಊಟ ಮಾಡ್ಕೊಂಡು ಚೈತ್ರಮ್ಮ ಇನ್ನು ಬಂದುಬಿಡು. ಒಂದು 2 ದಿನ ಇದ್ದು ತೀರ ಜಯಕ್ಕ ಒಂದು 2 ದಿನ ಇರುತ್ತೆ. ಸರಿ ಆಯ್ತೇಳಿ, ಇಷ್ಟು ಬಲವಂತ ಮಾಡಿ ಕರೀತಾ ಇದೆಯಾ? ಬರ್ತೀವಿ. 2 ದಿನ ಬೇಕಾದರೆ ರಜಾ ಮಾಡಿ ಬರೋಕ್ಕಾಗುತ್ತೆ ಹೇಳು, ನಾಳೆಗೆ ಹೋಗೋಣ. ನೀನು ನಮ್ಮೂರಿಗೆ ಬತ್ತೀಯಾ ಋತು? ಬರ್ತೀನಿ ಹೋಗನ್ ಸುಮ್ಮನಿರಮ್ಮ. ಪ್ರವಿ ಮಮ್ಮರ ಊರಿಗೆ ಹೋಗ್ತೀಯಾ? ನೋಡ ಹುಡುಗಿ ಎಷ್ಟು ಆಸೆ ಆಗೈತೆ. ಅವಳಂತಾಳು ಬರೋಕ್ಕೆ ಎಷ್ಟು ಇಷ್ಟಪಡ್ತಾಳೆ ಚೈತ್ರ. ನೀನು ಕೆಲಸ ಐತೆ ಅಂತೀಯ. ಕೆಲಸ ಯಾವಾಗಲೂ ಮಾಮೂಲಿ ಕೆಲಸ ಇದ್ದೇ ಇರುತ್ತೆ ಮನುಷ್ಯನಿಗೆ. ಯಾವ ಕೆಲಸ ಇಲ್ಲ ಹೇಳು, ಕಾಯ ತಕ್ಕ ಮಾಡಿದ್ರು ಕೆಲಸ ಇದ್ದೇ ಇರುತ್ತೆ. ಅದಕ್ಕೇ ಸುಮ್ಮನೆ ಬಾ ಹೋಗೋಣ. 1-2 ದಿನ ಹೋದ್ರತ್ತ 2 ದಿನ ಇದ್ದು ಬರುವಂತೀರ. ರಜೆ ಬಿಟ್ಟಾಗ ಯಾವಾಗ ಇನ್ನೊಂದು 2 ದಿನ ಬರುವಂತೆ. ನೆಲ್ ಬತ್ತೇಳಿ ಏರಿಗಾದ್ರೆ ಎಲ್ಲಿ ಬರೋಕ್ಕಾಗಲ್ಲ. ಹುಡುಗರು ಬೇರೆ ದೊಡ್ಡವಾಗ ತಕ್ಕ ಬರೋಕ್ಕಾಗಲ್ಲ. ಹಂಗ ತಡಿಯಮ್ಮ ನಿಮ್ಮ ಅಣ್ಣ ಬರಲಿ ಕೇಳಿ ಇಬ್ಬರೊಳಗೆ ಬತ್ತೀವಿ. ತೀರ ಅವಸ್ಥಾನೆ ಕರ್ಕೊಂಬಂದು ಕಾರ್ನಾಗೆ ಬಿಟ್ಟು ಬತ್ತಾನೆ. ತೀರ ಬೈನಾಗ ಹೋಗೋಕ್ಕಾಗುತ್ತೆ. ಹಂಗೆ ಸಾಯಂಕಾಲಕ್ಕೆ 5:30-6 ಗಂಟೆ ಹಂಗೆ ಹೋದ್ರೂ ಹೋಗ್ಬೋದು. ಅದೇ ವರ್ಷನ್ ಬೇರೆ ಕಾರ್ ಐತಲ್ಲ, ಕಾರ್ನ ಕರ್ಕೊಂಡೋಗ್ಬಿಟ್ಟು ಇದ್ದು ತೀರ ಬೆಳಗ್ಗೆ ಅಂಗಡಿ ತಕ್ಕ ಹೋಗಿ ತೀರ ಸಾಯಂಕಾಲಕ್ಕೆ ಅಲ್ಲೇ ಬರಲಿ ಹೇಳು. ಅವತ್ತಿರ ಚೈತ್ರ ವಾಪಸ್ ಬರ್ತಾಳೆ. ಅದಕ್ಕೆ ನಾವು ಬಂದ್ವಿ. ಇವತ್ತು ಬಟ್ಟೆ ಬಂದು ತೀರ ಬೈನ ವಾಪಸ್ ಹೋಗೋಕ್ಕಾಗುತ್ತೆ ಕರ್ಕೊಂಡು ಅಂತ ಹೇಳಿ ಅದಕ್ಕೆ ಬಂದ್ವಿ. ಬರ್ರಿ ಒಂದಿಟ್ಟು ನೋಡ್ಬೇಕು ನೀವು ಬಂದು ನೋಡಿರೇನೆ ಗೊತ್ತಾಗೋದು ಅಲ್ಲ. ನಾವು ಮಗಳಂತೆ ಇಷ್ಟು ಹೊಟ್ಟೆ ಹೋಗಿ ನಮ್ಮ ಚೈತ್ರ ನಮ್ಗೆ ಅಲ್ಲೇ ಸಾಕಾಗೈತಿ. ಅಂಟಿ ನೀನು ತಲೆ ಕೆಡಿಸ್ಕೋಬೇಡ. ನೀನು ಅವನ ಮಕ್ಕ ನೋಡ್ಕೊಂಡು ಮಗನ ಮಕ್ಕನ ಅವನು ಚೆನ್ನಾಗಿ ಓದಿಸ್ಕೊಂಡು ಚೆನ್ನಾಗಿರೋದು ನೋಡು ಅಷ್ಟೇ ನೀನು. ಬೇರೆದೆಲ್ಲ ನಾ ಚಿಂತೆ ಮಾಡೋಕೆ ಹೋಗ್ಬೇಡ. ಅವ್ರದ್ದು ಈಗ ಒಂದಿನ ಅಲ್ಲ ಒಂದು ಕಾಲಲ್ಲ ದಿನ ಸಾಯರ್ಗಳಾರ ಯಾರು ಹೇಳು. ಹಂಗೆ ಅವ್ರದ್ದು ಯಾವಾಗಲೂ ಇದ್ದಿದ್ದೇನೆ. ಕೈ ಬಿಟ್ಟು ಹಾಕಬೇಕು, ಸುಮ್ಮನೆ ಆಗಬೇಕು. ತಲೆ ಕೆಡಿಸ್ಕೋಬೇಡ ಜಾಸ್ತಿ ನೀನು. ಅವ್ನು ಚೆನ್ನಾಗಿ ಓದಿಸಿ ಅವ್ನಿಗೊಂದು ದಾರಿ ತೋರ್ಸೋದು ನೋಡಿ ನೀನು ಅಷ್ಟೇನು. ಬೇರೆ ತಲೆ ಕೆಡಿಸ್ಕೊಂಡ್ರೆ ನಮಗೆ ತಲೆ ಕೊಟ್ಟೋಗುತ್ತೆ. ಅವ್ರೇನು ತಲೆ ಕೆಡಿಸ್ಕೊಂಬಲ್ಲ, ಅವ್ರಿಗೆ ಇಷ್ಟ ಬಂದಂತೆ ಅವ್ರು ಮಾಡ್ಕೊಂಡಿರ್ತಾರೆ ಅಷ್ಟೇನು. ಅಲ್ಲ ಏನು ಸಣ್ಣ ಮಕ್ಳಾಡ್ದಂಗೆ ಆಡ್ತಾರಲ್ಲಮ್ಮ ಚೈತ್ರ. ಯೋಟ್ ಹೇಳಿರು ಕೇಳಲ್ಲ, ಯೋಟ್ ಒಳ್ಳೆ ಮಾತನಾಗ ಯೋಟ್ ಬಡ್ಕಮ್ಮನ. ಹಂಗೇನೆ ಬೇಡ ಕಣಪ್ಪ ಬೇಡ ಕಣು ಅಂತ ಸವಾಸಕ್ಕೆಲ್ಲ ಹೋಗ್ಬೇಡ, ಸುಮ್ಮನೆ ಕೆಲ್ಸಕ್ಕೆ ಹೋಗ್ಕೊಂಡಿರು ಅಂತ ಹೇಳಿರೇ. ಅಲ್ಲ ಅವಳ ಮನೆಯಾಗ ಹೋಗಿ ಸೇರ್ಕೊಂಡು ಅಲ್ಲಿ ಅವಳನ್ನ ಕರ್ಕೊಂಡು ಕೆಲ್ಸಕ್ಕೆ ಹೋಗೋ ಅಂಥದ್ದೇನು ಅಲ್ಲ. ನಮ್ಮ ಊರಾಗ ಇವಾಗ ಹೆಂಗಂತಾರೆ ಗೊತ್ತೇ ಮಂಜಮ್ಮ, ಏನಮ್ಮ ನಿನ್ನ ಅಳಿಯ ವಿಜಿ ಜೊತೆಗೆ ಅಡ್ಡಾಡ್ತಾರೆ, ಗಾಡ್ಯಾಗ ಹಂಗೇನಿ ಹೆಂಗೆ ಕುಕೊಂಬತ್ತಾರೆ ಅಂತ ಹೇಳಿ ಮೊನ್ನೆ ಎಲ್ಗ ಹೋಗಿ ಅವ್ರ ಚೈತ್ರ. ಎಲ್ಗ ಹೋದರೆ ಅವಳನ್ನ ನೋಡಂತ್ರ ಕುಂಡ್ರಿಸಿ ಅವಳು ಹಿಂದೆ ಕುಕ್ಕಂಡವಳು ಸೀದಾನ. ಅಲ್ಲ ಹೆಂಗೆ ಹೇಳಿದು ಅವಳು ನೋಡಂತ್ರ ಕುಂಡ್ರಿಸಿ ಅವಳಿ ಯಾರನ್ನ ಕಂಡಾರೆ ಏನು ಅನ್ಕೊಂತಾರೆ. ಅಯ್ಯೋ ಇವ್ರೇನಪ್ಪ ಇವ್ರು ಹಿಂಗೆ ಅನ್ಕೊಂಬಲ್ವಿ. ಅಲ್ಲ ಏನು ಇಲ್ದಿದ್ರೊಟ್ಟೆ ಅಲ್ಲಿ ಈಗ ಹಳ್ಳಿಗೆ ಹೆಂಗೆ ಹೇಳ್ದಾನ, ಒಂದಿಷ್ಟು ಯಾರನ ಒಂದಿಷ್ಟು ಚೆನ್ನಾಗಿದ್ದಾರೆ, ಒಂದಿಷ್ಟು ಯಾರನ ಅವಳು ಏನೈತೋ ಬಿಟ್ಟೈತೋ ಏನು ಇಲ್ದಿದ್ರು ತಪ್ಪಾಗಿ ತಿಳ್ಕೊಂತಾರೆ. ಒಂದು ಸ್ವಲ್ಪ ಅವ್ರ ಹತ್ರ ಏನಾನ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಾರೆ ಅಂತಂದರೆ ಏನಾದರೂ ಒಂದು ತಪ್ಪಾಗಿ ತಿಳ್ಕೊಂತಾರೆ. ಹಂಗೆ ಅಲ್ಲ ಅವಳಿಗೆ ಗೊತ್ತಾಗದು ಬೇಡ ನಮ್ಮ ಸುಗುಣನಿಗೆ. ನನ್ನ ಗಂಡನ ಮರ್ಯಾದೆ ನನ್ನ ಮರ್ಯಾದೆ ಹೋಗುತ್ತಲ್ಲ. ಅಲ್ಲ ಹೋಗ್ಲಿ ಅವಳ ಮನೆಗೆ. ಇವಾಗ ಹೋಗಿ ಬಾಡಿಗೆ ಮನೆಯಾಗ ಇದ್ದಾರೇನು ಅವೆಲ್ಲ ಏನು ಕೆಲ್ಸಕ್ಕೆ ಹೋಗೋದು ಗಾಡಿ ಕರ್ಕೊಂಬರೋದು ಅಷ್ಟೊಂದು ಅತಿಯಾಗಿರಬಾರ್ದು. ಎಲ್ಲೇ ಆಗಲಿ ಅತಿಯಾದರೆ ಅಮೃತನೂ ವಿಷ ಅಂತಾರಲ್ಲ, ಹಾಗೆ ಏನೋ ಒಂದು ಆಗ್ತವೆ ಎಡವಟ್ಗಳು ಅಂತ ನಾವು ಹೇಳೋದು. ಅತ್ತಿ ನಡಿಲಿ ನಾನೇ ಬರೋಣ ಅನ್ಕೊಂಡೆ ಕಣ್ ಮಂಜಮ್ಮ. ನಾನು ಫೋನ್ ಮಾಡಿ ನೀನು ಬರೋಣ ಅಂತ ಅನ್ಕಂಡು ಅಲ್ಲ ಹುಡಿನ ಏನಾನ ಒಂದು ರಂಕುಳ ರಾಟೆ ಅಂತಲ್ಲ ಹುಡಿನ ಸರಿಯಾಗಿ ಹೇಳೋಣ ಅಂತ ಅನ್ಕಂಡೆ. ಏನು ಮಾಡ್ತೀಯ? ಅಲ್ಲ ಈ ನನ್ನ ಮಗಗೆ ಬುದ್ಧಿ ಬೇಕು ಅಷ್ಟು. ಇರ್ತಾರಂತ ತಾಡ್ಕಿತ್ತಿ ಹೆಂಗಸ್ರು. ಇವನಿಗೆ ಬುದ್ಧಿ ಬೇಡವೆ? ಇವನಿಗೆ ಬುದ್ಧಿ ಇದ್ದಿದ್ರೆ ಯಾಕೆ ಹಿಂಗೆ ಆಗೋದು ಬಾಳು? ಇವನಿಗೆ ಬುದ್ಧಿ ಇದ್ದು ಗಂಡ ಹೆಂಡತಿ ಇಬ್ಬರೊಳಗೆ ಒಬ್ಬರನ್ನ ಬುದ್ಧಿವಂತರಾಗಬೇಕು. ಇಬ್ಬರು ಅಂತಾರೆ ಆದರೆ ಈಗ ಹಿಂಗಾಗುತ್ತೆ. ಬದುಕೆಲ್ಲ ಕೆಟ್ಟು ಹೋಗುತ್ತೆ ಅಷ್ಟೇನೆ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಮ್ಮಂಗೆ ಮಾಡ್ಕೊಂತಾರೆ ಕೊನೆಗೆ. ನನಗಂತ ಅವ್ನ ಕಾಲ್ದಾಗೆ ಅಯ್ಯಂದು ಸಾಕಾಗೈತಿ. ಯೋಟ್ ಹೊಟ್ಟೆ ಕಿಕ್ಕಮ್ಮನ ನನ್ನಂಗೆ ಬಟ್ಟೆ ಕಿಕ್ಕೊಂಡಾರೆ ಇಲ್ಲ. ನನ್ನಂಗೆ ಅವನ ಸಣ್ಣ ಮಗ ಅಂತ ನಾನು ಯಾರಿಗೂ ಬಿಟ್ಕೊಡ್ತಿರ್ಲಿಲ್ಲ. ಈ ತಡಿನೇ ನಾನು ಬಿಟ್ಕೊಟ್ಟಿರೋದು. ನನಗೆ ಎಂಥ ಸಂದರ್ಭ ಬಂದ್ರೂ ಅವಾಗ ಬಿಟ್ಕೊಡ್ತಿರ್ಲಿಲ್ಲ. ಗೊತ್ತೇನು ಮಂಜಮ್ಮ? ಹಂಗೇನೆ ಅವಾಗ ಏನೂ ಸಣ್ಣ ಮಗನ ಮೇಲೆ ಬೋಲೋ ಆಸೆ ಹೆಂಗೆ ಸಪೋರ್ಟ್ ಮಾಡ್ತಿದ್ದೆ ಯಾತ್ಕನಾಗಲಿ ಬಿಟ್ಕೊಡ್ತಿರ್ಲಿಲ್ಲ ನೀನು. ಅದಕ್ಕಮ್ಮ ಇವತ್ತಿಂಥ ಪರಿಸ್ಥಿತಿ ಬಂದಿರೋದು ನನಗೆ. ಈ ತಡಿನೇ ನಾನು ಅವನ್ನ ಹಂಗೆ ಹೇಳಿರೋದು ಗೊತ್ತೇ. ನಾನು ಒಂದು ತಡಿನೂ ಅಂತ ಸಾಲ ಮಾಡ್ಕೊಂಡಾಗ ಸಮೇತ ನಾನು ಬಿಟ್ಕೊಡ್ಲಿಲ್ಲ. ನಮ್ಮ ಸಣ್ಣನು ಅಂತ ಬೋಲ್ ಆಸೆ ಮಾಡಿದ ಸರಿಯಾಗಿ ಹೆಂಗೆ ಮಾಡ್ದೆ. ಅದಕ್ಕೆ ಮತ್ತೆ ಅಮೃತನೂ ವಿಷ ಆಗುತ್ತೆ ಅಂತ ಯಾರ ತಗೋ ವಿಶ್ವಾಸ ತಗೋ ಇರಬಾರ್ದು, ಯಾವಟಾನ ಪ್ರೀತಿನೂ ಮಾಡಬಾರ್ದು, ಯಾವಟಾನ ಜಾಸ್ತಿ
ನೋಡಿದ್ರಲ್ಲ ವೀಕ್ಷಕರೇ, ಋತುನು ಚೈತ್ರನು ಜಯಕಾಯಿನು ಮೂವರ್ನು 2 ದಿನ ಕರ್ಕೊಂಡು ಹೋಗೋಣ ಅಂತ. ಜಯಕಾಯಿ ಒಂದು 2 ದಿನ ಹುಡುಗಿ ಕರ್ಕೊಂಡು ಒಂದು 2 ದಿನ ಇರುತ್ತೆ. ನಾನು ಒಂದು 6-7 ತಿಂಗಳ ಇದ್ದೋಗಿದ್ನಿ ಮನೆಯಾಗೆ, 6-7 ತಿಂಗಳ ಉಂಡೈನಿ. ಇವಾಗ ಏನನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂತಂದರೆ ಅಷ್ಟೇ. ನೋಡಪ್ಪ ಇವ್ರ ಅಮ್ಮ ಯಾವ್ದಾಳು ಮಗಳ ಬಗ್ಗೆ ಅವಳಿಯ ಬಗ್ಗೆ ಹೆಂಗೆ ಹೇಳ್ತಾರೆ ಅಂತ ಹೇಳಿ ನೀವೆಲ್ಲ ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ. ಇವ್ರನ್ನ ಕಣ್ಣಿಂದ ನೋಡಿದ್ರೆ ಗೊತ್ತಾಗೋದು. ಈಗ ಯಾಕೆ ನಾಳೆ ಹೊತ್ತಾಗ ಏನಂತ ತಪ್ಪಾದ್ರು, ಅಯ್ಯೋ ಅಮ್ಮ ಯಾವ್ದಾಳು ಅವಳು ಹೇಳಲಿಲ್ಲ ಅಂತ ನಾನು ಮಾತು ಹೊತ್ಕೊಂಬದು ಬೇಡ. ಅದಕ್ಕೆ ನಾನು ಕರ್ಕೊಂಡು ಹೋಗಕ್ಕಂತ ಬಂದಿದ್ದೀನಿ. ಬತ್ತೀವಂತ ಒಪ್ಕೊಂಡವ್ರೆ. ಬಂದ್ರೆ ಮಾತ್ರ ಸೂಪರಾಗಿರುತ್ತೆ. ನಮ್ಮೂರಿಗೆ ಬಂದರೆ ಇವರೆಲ್ಲ ತುಂಬ ಚೆನ್ನಾಗಿರುತ್ತೆ ನಾಟಕ ನೋಡೋಕ್ಕೆ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.